ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪಂಡಿತರೆ, ಈಗಾಗಲೇ ನಾವು ಲಕ್ಷ್ಮಿ ವಿಷ್ಣುವರ ಬಗ್ಗೆ ಮಾತಾಡ್ತಾ ಇದ್ವಿ. ಲಕ್ಷ್ಮಿ ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿದ್ಲು ಅಂತ ಕೂಡ ಹೇಳ್ತಾರೆ. ಹಾಗೆಯೇ ನಾರಾಯಣ ಮತ್ತು ಲಕ್ಷ್ಮಿಯ ವಿವಾಹ ವಿಚಾರವನ್ನು ಕೇಳಬೇಕು ಅಂತ ಕೂಡ ಹೇಳ್ತಾರೆ. ಆ ಕತೆ ಬಗ್ಗೆ ಹೇಳಿ. ಖಂಡಿತವಾಗಿಯೂ ಲಕ್ಷ್ಮಿಯು ಕ್ಷೀರಸಾಗರದಲ್ಲಿ ಹುಟ್ಟಿದವಳು. ದೇವಾಸುರರು ಕೂಡಿ ಮೊದಲೇ ಅಸುರರಿಗೂ ದೇವತೆಗಳಿಗೂ ಯಾವಾಗಲೂ ಯುದ್ಧ ಆಗ್ತಾಯಿತ್ತು. ಆಗ ದೇವತೆಗಳನ್ನು ಅಸುರರು ಸೋಲಿಸ್ತಾ ಇದ್ದರು. ದೇವತೆಗಳೆಲ್ಲ ಕೂಡಿ ಒಂದು ಸಭೆ ಮಾಡ್ತಾರೆ, ಅಸುರರನ್ನು ನಾವು ಸೋಲಿಸುವಂಥ ಉಪಾಯ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಸಮುದ್ರದಲ್ಲಿ ಮಥನ ಮಾಡಿದ್ರೆ ಅಮೃತ ಇದೆ, ಆ ಅಮೃತವನ್ನು ಪ್ರಾಶನ ಮಾಡಿದ್ರೆ ದೇವತೆಗಳೆಲ್ಲ ದೇವತ್ವ ಬರ್ತದೆ, ಅಸುರರೆಲ್ಲ ನಾಶವಾಗ್ತಾರೆ ಅನ್ನುವ ಉದ್ದೇಶದಿಂದ ಮಂದರಗಿರಿ ಪರ್ವತವನ್ನು ಕಡಗಲನ್ನು ಮಾಡಿ ವಾಸುಕಿ ಎನ್ನುವಂಥ ಸರ್ಪದ ರಜ್ಜುವನ್ನು ಮಾಡಿಕೊಂಡು ಸಮುದ್ರವನ್ನು ಒಂದು ಕಡೆಗೆ ದೇವತೆಗಳು, ಒಂದು ಕಡೆಗೆ ಅಸುರರು ಸೇರಿ ಸಮುದ್ರ ಮಥನ ಮಾಡ್ತಾರೆ. ಸಮುದ್ರ ಮಥನ ಮಾಡುವಾಗ ಸಮುದ್ರದಲ್ಲಿ ಅನೇಕ ಮುತ್ತು ರತ್ನಗಳು ಸಿಗ್ತದೆ. ಉಚ್ಚೈಶ್ರವ ಅನ್ನುವಂಥ ಕುದುರೆ ಸಿಗ್ತದೆ. ಆ ಕುದುರೆಯನ್ನು ದೇವೇಂದ್ರ ತಗೊಳ್ತಾನೆ. ಅನೇಕ ಮುತ್ತು ರತ್ನಗಳನ್ನೆಲ್ಲ ಇವೆಲ್ಲವೂ ಇವತ್ತಿನ ಕಾಲದಲ್ಲಿ ನೀವು ಮಾಧ್ಯಮದಲ್ಲಿ ನೋಡ್ತೇವೆ. ದೇವಾಲಯಗಳಲ್ಲಿ ಮುತ್ತು ರತ್ನ ಇದೆ ಅಂದರೆ ಎಲ್ಲ ಕ್ಷೀರಸಾಗರದಿಂದೇ ಬಂದದ್ದು ಅದೆಲ್ಲವುದು. ಹಾಗಾಗಿ ವಿಷ್ಣು ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲೆಲ್ಲ ಮುತ್ತು ರತ್ನ ಇರ್ತದೆ. ಆ ಮುತ್ತು ರತ್ನವನ್ನು ಎಲ್ಲ ದೇವತೆಗಳು ಹಂಚಿಕೊಳ್ತಾರೆ. ಆಮೇಲೆ ಹಾಲಾಹಲ ಅಂತ ಒಂದು ವಿಷ ಬರ್ತದೆ, ಅದನ್ನು ಕುಡಿಲಿಕ್ಕೆ ಯಾರೂ ಸಿದ್ಧವಾಗುವುದಿಲ್ಲ. ಆಮೇಲೆ ಈಶ್ವರ ಆ ಹಾಲಾಹಲ ವಿಷವನ್ನು ಕುಡಿತಾನೆ. ಈಶ್ವರ ಹಾಲಾಹಲ ವಿಷವನ್ನು ಕುಡಿದ ನಂತರ ಅಲ್ಲಿ ಸಮೀಪದಲ್ಲಿದ್ದ ಗಣಪತಿ ನೋಡ್ತಾನೆ, ಅಪ್ಪ ವಿಷ ಕುಡಿದಿದ್ದಾನೆ, ಏನಾದರೂ ಉಗುಳು ಬಿಟ್ಟರೆ ನಮ್ಮ ಎಲ್ಲರೂ ಭಸ್ಮಾಗ್ಬಿಡ್ತೇವೆ ಅಂತ ಕೂಡಲೇ ಬಂದು ಈಶ್ವರನ ಬಾಯನ್ನು ಹಚ್ಚಿಟ್ಕೊಳ್ತಾನೆ ಮಗನಾದಂಥ ಗಣಪತಿ. ಅಪ್ಪ ಅದನ್ನು ಉಗುಳಬಾರ್ದು ಅಂತ. ಅಲ್ಲಿ ಹತ್ತಿರದಲ್ಲಿ ಕೂತ್ಕೊಂಡಂಥ ಹೆಂಡತಿ ಪಾರ್ವತಿ ನೋಡ್ತಾಳೆ, ಓಹೋ ಗಂಡ ವಿಷ ಕುಡಿದಿದ್ದಾನೆ, ಗಂಟ್ಲಿಗೆ ಹೋಗಿಬಿಟ್ರೆ ಕೆಳಗಿಳಿದು ಬಿಟ್ಟರೆ ಅವನಿಗೆ ಏನಾದ್ರು ಅಪಾಯ ಬಂದು ಕುತ್ತಿಗೆ ಹಿಡ್ಕೊಂಡ್ಬಿಡ್ತಾಳೆ. ಈ ಕಡೆಗೆ ಕುತ್ತಿಗೆಯನ್ನು ಪಾರ್ವತಿ ಹಿಡ್ಕೊಂಡಿದ್ದಾಳೆ, ಬಾಯನ್ನು ಗಣಪತಿ ಹಿಡ್ಕೊಂಡಿದ್ದಾನೆ. ಆಮೇಲೆ ಈಶ್ವರ ಈ ವಿಷಯವನ್ನು ಕೊಡ್ದ, ಅದು ಕಂಠದಲ್ಲೇ ಗಟ್ಟಿಯಾಯಿತು. ಅದಕ್ಕಾಗಿ ಈಶ್ವರಿನ ನೀಲಕಂಠ ಅಂತ ಕರೀತಾರೆ. ಆ ನಂತರ ಮುಂದೆ ಆ ಲಕ್ಷ್ಮಿ ಹುಟ್ಟು ಬರ್ತಾಳೆ. ಧನ್ವಂತರಿ ಅಮೃತ ಕಲಶವನ್ನು ತೊಗೊಂಡು ಬರ್ತಾನೆ, ಲಕ್ಷ್ಮಿ ಹುಟ್ಟು ಬರ್ತಾಳೆ. ಆ ಲಕ್ಷ್ಮಿಯನ್ನು ನೋಡಿದಾಗ ಅಲ್ಲಿರುವಂಥ ಎಲ್ಲವರಿಗೂ ದೇವತೆಗಳಿಗೆ ಆಸೆ ಆಗಿಬಿಡುತ್ತೆ, ನಾವು ಲಕ್ಷ್ಮಿ ವಿವಾಹ ಆಗಬೇಕು. ಸುಂದರ ಸ್ತ್ರೀಯನ್ನು ನೋಡಿದಾಗ ದೇವತೆಗಳೂ ಸಹ ಒಮ್ಮೆ ಮರಳಾಗಿದ್ದರು ಅನ್ನುವಂಥದ್ದು ಈ ಲಕ್ಷ್ಮಿಯ ಕಥೆಯಲ್ಲಿ ಬರ್ತದೆ. ಆಮೇಲೆ ಆ ದೇವತೆ ಎಲ್ಲರಿಗೂ ಸಹ ಆಶ್ಚರ್ಯ, ನನಗೆ ಬೇಕು ಲಕ್ಷ್ಮಿ ಅಂತ ಹೇಳ್ತಾರೆ. ಆಮೇಲೆ ಒಂದು ವಿಚಾರ ಮಾಡ್ತಾನೆ ಧನ್ವಂತರಿ, ಒಂದು ದೊಡ್ಡ ಸ್ವಯಂವರವನ್ನು ಮಾಡ್ತಾನೆ. ವೇದಿಕೆ ಲಕ್ಷ್ಮೀ ಸ್ವಯಂವರ ಅಂತ ಹೆಸರು. ಇದು ಬಹಳ ಪುಣ್ಯಕಥೆ. ಇದನ್ನು ಯಾರು ಕೇಳ್ತಾರೋ ವೈವಾಹಿಕ ಜೀವನದಲ್ಲಿ ಅಮಂಗಲ ದೋಷ ನಿವಾರಣೆ ಆಗ್ತದೆ, ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗ್ತದೆ. ನಾವು ಅನೇಕರಿಗೆ ಲಕ್ಷ್ಮೀ ಸ್ವಯಂವರವನ್ನು ಮಾಡಿ ಅಂತ ಹೇಳ್ತೇವೆ. ಹೀಗೆ ಈ ಕಥೆ ಮುಂದುವರಿಯುತ್ತೆ. ಆಗ ಆ ಲಕ್ಷ್ಮಿಯನ್ನು ಕರೆದು ವೇದಿಕೆಯನ್ನು ಮಾಡಿಕೊಂಡು ಆ ಧನ್ವಂತರಿ ಕೇಳ್ತಾನೆ ಲಕ್ಷ್ಮಿಗೆ, ನೋಡು ಇವನು ದೇವತೆಯಲ್ಲಿ ಶ್ರೇಷ್ಠ ಬ್ರಹ್ಮ, ಜಗತ್ತನ್ನೇ ಸೃಷ್ಟಿ ಮಾಡಿದಂಥವನು, ಏಷ ಬ್ರಹ್ಮ, ಇವನನ್ನು ನೀನು ವರಿಸ್ತೀಯೋ ಅಂತ ಕೇಳಿದ್ರೆ ಹೇಳ್ತಾಳೆ, ಅವನು ಅತಿ ವೃದ್ಧ, ಬ್ರಹ್ಮನ ಮುದುಕ, ಅವನು ಯಾರು ಮದುವೆ ಆಗ್ತಾರೆ, ಅವನಿಗೆ ಗಡ್ಡಗಳೆಲ್ಲ ಹಣ್ಣಾಗಿದೆ ಅಂತ ಹೇಳ್ತಾಳೆ. ಯಾಕೆಂದರೆ ಬ್ರಹ್ಮನಿಗೆ ಸೃಷ್ಟಿ ಕೆಲಸ, ಸೃಷ್ಟಿ ಮಾಡಿ ಮಾಡಿ ಅವನು ಸೋತೋಗಿದ್ದಾನೆ, ಆದ್ದರಿಂದ ಅವನು ವೃದ್ಧ, ನನಗೆ ಬೇಡ ಹೇಳ್ತಾನೆ. ಹಾಗೆ ಅದು ಅಸೌ ತ್ರಿದಶಪತಿ ಅಂತ ಹೇಳ್ತಾನೆ, ದೇವೇಂದ್ರನನ್ನು ತೋರಿಸ್ಕೊಂಡು ಹೇಳ್ತಾನೆ, ಇವನು 3 ಲೋಕದ ಗಂಡ ಅಂತ ಹೇಳ್ತಾರೆ, ಇಂದ್ರ ದೇವೇಂದ್ರ. ಆದ್ದರಿಂದ ಇವನನ್ನು ಆಗಿ ಅಂತಂದರೆ ಇವನು ತ್ರಿದಶಪತಿ ಗರ್ವಿತ, ಇಂದ್ರನಿಗೆ ಬಹಳ ಗರ್ವಿಷ್ಠ, ಎಲ್ಲಿ ಸಂಪತ್ತಿದೆಯೋ ಅಲ್ಲಿ ಗರ್ವ ಇರ್ತಂತೆ. ಹಾಗಾಗಿ ಯಾವ ಹೆಣ್ಣುಮಕ್ಕಳು ಸಂಪತ್ತಿದ್ದ ಶ್ರೀಮಂತನ ಇಷ್ಟೇ ಪಡುವುದಿಲ್ಲ, ಅವನು ಗರ್ವಿಷ್ಠ ಅಂತ ಹೇಳ್ತಾರೆ. ಕ್ಷೀಯತೇಭ್ಯ, ಹಾಗಾದರೆ ಚಂದ್ರ ಭಾಳ ಸುಂದರವಾಗಿದ್ದಾನೆ, ಚಂದ್ರನನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಕ್ಷೀಯತೆ, 15 ದಿವಸ ಅವನು ಕ್ಷೀಣ ಆಗ್ತಾನೆ, ಕ್ಷಯರೋಗ ಅವನಿಗೆ, 15 ದಿವಸ ಚಂದ್ರ ಸುಂದರವಾಗಿರ್ತಾನೆ, ಆದ್ದರಿಂದ ಬೇಡ. ನೀಲಕಂಠ, ಈಶ್ವರನ ತೋರಿಸ್ತಾನೆ, ಅವನು ಜಗದೀಶ್ವರ, ಅವನನ್ನೇ ಆಗ ಹೇಳ್ತಾನೆ ದಿಗ್ವಾಸ, ಅವನ ಬೆನ್ನಿಗೆ ನಾನು ಹೇಗೆ ಹೋಗಲಿ, ಅವನು ಯಾವಾಗಲೂ ದಿಗಂಬರ, ಅವನು ಮುಂದೆ ಹೊರಟ ಅಂದರೆ ಅವನ ಹಿಂದೆ ನಾನು ತಲೆ ತಗ್ಗಿಸಿ ಹೋಗಬೇಕೆ, ಆದ್ದರಿಂದ ನನಗೆ ಬೇಡ. ನೀಲಕಂಠ ತಪತಿ ದಿನಕರ ಅಂತ ಹೇಳ್ತಾನೆ. ಹಾಗಾದರೆ ಸೂರ್ಯ ಇದ್ದಾನೆ, ಬಹಳ ಸುಂದರ ಶ್ರೇಷ್ಠ, ಎಲ್ಲರೂ ದಿನ ಬೆಳಗಾದರೆ ಸೂರ್ಯನನ್ನು ಕೈ ಮುಗಿತಾರೆ, ಅಂಥವನಾಗುವಂತಂದರೆ ತಪತಿ, ಹೆಂಡತಿ ಆದವಳು ಗಂಡನ ಹತ್ತಿರ ಇರಬೇಕು. ಹಾಗಾದರೆ ನಾನು ಸೂರ್ಯನ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯನಾ, ನನ್ನನ್ನು ಸುಟ್ಟಾಕ್ಬಿಡ್ತಾನೆ, ಆದ್ದರಿಂದ ಅವನೂ ಸಹ ನನಗೆ ಬೇಡ. ಹಾಗಾಗಿ ತಪತಿ ದಿನಕರ ಚಂಚಲೋ ಮಾತರಿಶ್ವ ಅಂತ ಹೇಳ್ತಾನೆ. ಹಾಗಾದರೆ ಈ ಕಡೆಗೆ ಗಾಳಿ ಇದ್ದಾನೆ, ಗಾಳಿಯಾಗು, ಅವನು ಯಾವಾಗಲೂ ತಂಪು ಸುಂದರ ವಾಯುದೇವ ಆಗುವಂತಂದರೆ ಅವನ ಸ್ಪೀಡಲ್ಲಿ ನನ್ನ ಹತ್ರ ಓಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತೇವೆ ಲಕ್ಷ್ಮೀ ಚಂಚಲ ಹೇಳ್ತೇವೆ, ಆದರೆ ಆ ಲಕ್ಷ್ಮಿಯೂ ಗಾಳಿ ಬೇಡ ಅಂತಾಳೆ, ಯಾಕಂದರೆ ಅವನ ಸ್ಪೀಡ್ ಬೇರೆ, ಅವನು ಚಂಚಲ. ಹೀಗೆ ಇತ್ತಂ ಸಂಚಿಂತ್ಯ ಲಕ್ಷ್ಮಿಯ ಭ್ರಮರ ಕಲಕಲ ರಾವಗೀತ ಪ್ರಫುಲ್ಲ, ಯಾರನ್ನು ತೋರಿಸಲು ಬೇಡ ಹೇಳಿದ್ದಾಗ ಅವಳು ಅವನನ್ನು ಒಪ್ಪದೇ ಇದ್ದಾಗ ಧನ್ವಂತರಿಗೆ ಸಮಸ್ಯೆ ಆಗ್ಬಿಡುತ್ತೆ. ನೀನೇ ಯಾರನ್ನಾದರೂ ಒರಿಸ್ಕೊಂಡು ಮಾಲೆ ಹಾಕೋ ಅಂತ ಬಿಟ್ಬಿಡ್ತಾನೆ. ಆಗ ಅಲ್ಲಿ ಶೇಷದ ಮೇಲೆ ನಿಂತು, ಈಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಚಂಕಚಕ್ರ ಗದಾ ಪದ್ಮನಾದಂಥ ಮಹಾವಿಷ್ಣು ಶೇಷದ ಮೇಲೆ ಮಲಿಕೊಂಡಿದ್ದ, ಹೋಗಿ ಅವನಿಗೆ ಕುತ್ತಿಗೆಗೆ ಮಾಲೆಯನ್ನು ಹಾಕ್ತಾಳೆ, ಒರಿಸಿ ಮಾಲೆ ಹಾಕ್ತಾಳೆ. ಅಲ್ಲಿ ಲಕ್ಷ್ಮೀನಾರಾಯಣರ ವಿವಾಹ, ಇದನ್ನು ಪ್ರತಿಯೊಂದು ಮದುವೆ ಮನೆಯಲ್ಲೂ ಹಿಂದಿನ ಕಾಲದಲ್ಲಿ ಹೇಳ್ತಿದ್ದರು, ಇವತ್ತು ಬಿಟ್ಟೋಗಿದೆ. ಎಲ್ಲ ವಿವಾಹದಲ್ಲೂ ಈ ಕಥೆಯನ್ನು ಹೇಳಿದ್ರೆ ಅವರ ಜೀವನದಲ್ಲಿ ಡೈವರ್ಸ್ಗಳು ಅನ್ನೋದು ಆಗುವುದೇ ಇಲ್ಲ. ಇವತ್ತಿನ ಕಾಲದಲ್ಲಿ ಈ ಮದುವೆ ಅನ್ನುವಂಥದ್ದು ಲಕ್ಷ್ಮೀ ವಿವಾಹ,
ನಮ್ಮಲ್ಲಿ ಯಾವುದೇ ನಾವು ಸಂಕಲ್ಪ ಮಾಡಬೇಕಿದ್ರೂ ಲಕ್ಷ್ಮೀನಾರಾಯಣ ವಿವಾಹ ಅವರಂತೆ ಅಂತ ಮಾಡ್ತೇವೆ. ಆದ್ದರಿಂದ ಈ ಲಕ್ಷ್ಮೀನಾರಾಯಣರ ವಿವಾಹದ ಆದರ್ಶ ಕಥೆಗಳು ಇವತ್ತು ಪ್ರದರ್ಶನಕ್ಕೆ ಬರ್ತಾ ಇಲ್ಲ, ಇದರ ನಿದರ್ಶನವೂ ಇಲ್ಲ. ಹಾಗಾಗಿ ಇದನ್ನು ಖಂಡಿತವಾಗಿಯೂ ಈ ಒಂದು ಲಕ್ಷ್ಮೀನಾರಾಯಣರ ವಿವಾಹವನ್ನು ಪ್ರತಿ ಮಂಗಲ ಕಾರ್ಯದಲ್ಲಿ ಮದುವೆ ಮನೆಯಲ್ಲಿ ಹೇಳಿ ಇರುವಂಥ ಸಭಿಕರಿಗೂ ನವ ದಂಪತಿಗಳಿಗೂ ಕೇಳಿದರೆ ಅವರ ಜೀವನ ಸುಂದರವಾಗಿ ಲಕ್ಷ್ಮೀನಾರಾಯಣರಂತೆ ಅತ್ಯಂತ ಸುಗಮವಾಗಿರುತ್ತೆ ಅನ್ನೋದು ಶಾಸ್ತ್ರದ ನಮ್ಮ ಹಿಂದಿನ ಹಿರಿಯರ ಪ್ರಾಜ್ಞರ ಅಭಿಪ್ರಾಯ. ಹಾಗಾಗಿ ಕ್ಷೀರಸಾಗರದಲ್ಲಿ ಹುಟ್ಟಿದಂಥ ಲಕ್ಷ್ಮಿಯನ್ನು ಕ್ಷೀರಸಾಗರದಲ್ಲಿ ಅಥವಾ ಸಾಗರದಲ್ಲಿ ಶೇಷಶೇಯಾಗಿರುವಂತಹ ಶ್ರೀಮನ್ನಾರಾಯಣನು ವಿವಾಹ ಮಾಡಿದ್ದಾನೆ. ಇದು ಲಕ್ಷ್ಮೀನಾರಾಯಣರ ವಿವಾಹ ಕಥೆ. ಅಂಥ ಲಕ್ಷ್ಮೀನಾರಾಯಣರು ಇವತ್ತಿನ ದಿವಸ ಸುಖ ಶಯನವನ್ನು ಮಾಡ್ತಾರೆ, ಯೋಗ ನಿದ್ರೆ ಅನ್ನುವಂಥದ್ದು. ಆದ್ದರಿಂದ ಆ ಸುಖ ಶಯನ ಯೋಗ ನಿದ್ದೆಯಲ್ಲಿರುವಂಥ ಅವರನ್ನು ನಾವು ಇವತ್ತು ಆಚರಣೆ ಮಾಡಿದ್ರೆ ನಮಗೂ ಸಹ ಜೀವನದಲ್ಲಿ ಸುಖ ಶಯನ ಹಾಗೆ ಸುಖವಾದ ನಿದ್ರೆ ಎಲ್ಲ ರೀತಿಯಾದಂತಹ ಅಭೀಷ್ಟ ಸಿದ್ಧಿಯಾಗ್ತದೆ ಅನ್ನೋದು ಪುರಾಣಗಳಲ್ಲಿ ಬಂದಂಥ ಕಥೆಗಳು. ಜಾತಕ ಫಲ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.